ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಖಾಲಿ ಹೊಟ್ಟೆಗೆ ನಾನು ಪಪಾಯ ತಿಂತೀನಿ ಡೈಲಿ. ಮತ್ತು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿ ಮತ್ತು ಟಿಫನ್ಗೆ ಅಂತ ನೈಟೇ ಓಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ತಿಂದು ಮತ್ತು ಆಫೀಸ್ಗೆ ಬಾಕ್ಸಿಗೆ ಬೇಕಲ್ಲ, ಬಾಕ್ಸ್ಗೆ ಏನಾದರೂ ರೆಡಿ ಮಾಡ್ಕೊತೀನಿ. ಇವತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದೀನಿ. ಮೆಟ್ರೋ ಅಂತೂ ಹೆವಿ ರಶ್ ಇರುತ್ತೆ. ಆ ರಶಲ್ಲಿ ಹೋಗೋ ಅಷ್ಟಲ್ಲಂತೂ ಸಾಕಾಗೋಗುತ್ತೆ. ಇವತ್ತಿನ ಟ್ರೈನ್ ಒಂದು ಸ್ವಲ್ಪ ಖಾಲಿ ಇತ್ತು. 9:39 ಒಂದು ಟ್ರೈನ್ ಬರುತ್ತೆ, ಅಲ್ಲಿ ತುಂಬ ಖಾಲಿ ಇರುತ್ತೆ. ಆ ಟ್ರೈನ್ಗೆ ಹೋದರೆ ಆರಾಮಾಗಿ ಹೋಗ್ಬೋದು. ಸೊ ಹೋಗಿ ಆಫೀಸ್ ಸ್ಟಾಪ್ ಇಳ್ಕೊಂಡೆ. ಹೋಗಿ ಮತ್ತು ಮೆಟ್ರೋಯಿಂದ ಎಕ್ಸಿಟ್ ಆಗಿ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಆಫೀಸ್ ನಮ್ಮ ಟೈಮಿಂಗ್ಸ್ ಬಂದು 10:15 ಇರುತ್ತೆ. ಸೊ 10:15 ಒಳಗಡೆ ಹೋಗಬೇಕು. ನಾವು ಹೋಗಿ ಪಂಚ್ ಮಾಡಿದಾಗ ಆಲ್ಮೋಸ್ಟ್ ಟೈಮ್ 9:50 ಹಂಗಾಗಿತ್ತು. 9:56 ಏನೋ ಆಗಿತ್ತು ಅನಿಸುತ್ತೆ. ಪಂಚ್ ಮಾಡಿದೆ. ಆಫೀಸ್ಗೆ ಹೋಗಿ ಆ್ಯಸ್ ಯೂಶ್ವಲ್ ಆಫೀಸ್ ಕೆಲಸ ಏನಿರುತ್ತೆ ಅದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೀನ್ವೈಲ್ ನನ್ನ ಕೊಲೀಗ್ ಒಬ್ಳಿದ್ಲು. ಕೊಲೀಗ್ ಇವತ್ತು ಲಾಸ್ಟ್ ಡೇ ಆಫೀಸ್ ಇದ್ದಿದ್ದರಿಂದ ಅವಳೆಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರು ಇಲ್ಲೊಂದು ಸ್ವಲ್ಪ ಡವ್ ಮಾಡ್ತಾ ಇದ್ದಾರೆ ಇಬ್ಬರು ಕೊಲೀಗ್ಸ್ ಇಟ್ಕೊಂಡು. ಆಮೇಲೆ ಆಫೀಸ್ ಮುಗಿಸ್ಕೊಂಡು ಮತ್ತೆ ಜಿಮ್ಗೆ ಹೋದೆ. ಸಂಜೆ ಜಿಮ್ಗೆ ಹೋಗಿ ಒಂದಷ್ಟು ಸರ್ಕ್ಯೂಟ್ ವರ್ಕೌಟ್ಸ್ ಎಲ್ಲ ಮಾಡಿಕೊಂಡು ಕೋಚ್ ಹೇಳ್ಕೊಟ್ಟಿದ್ದೆಲ್ಲ ಮಾಡಿ ಫುಲ್ ವರ್ಕೌಟ್ ಮಾಡಿ ಮನೆಗೆ ಬಂದು ಮತ್ತು ಸ್ವಲ್ಪ ಡಿನ್ನರ್ಗೆ ನೈಟ್ಗೆ ಅಂತ ಎಗ್ ಬುರ್ಜಿ ಮಾಡಿಕೊಂಡೆ. ಎಗ್ ಬುರ್ಜಿಗೆ ರೊಟ್ಟಿ ಇತ್ತು, ಊರಿಂದ ತೊಗೊಂಡು ಬಂದಿದ್ದು ಖಡಕ್ ರೊಟ್ಟಿ. ಅದು ತಿಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಬಾಯ್ ಬಾಯ್.